ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ನ 16ನೇ ಚಾಪ್ಟರ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಂಡ್ ದ ಹಾರ್ಮೋನಿಯಸ್ ಹ್ಯೂಮನ್ ರಿಲೇಷನ್ಸ್. ಈ ಚಾಪ್ಟರ್ನ ನೋಡೋಕ್ಕಿಂತ ಮುಂಚೆ ಇದರ ಪ್ರೀವಿಯಸ್ ಚಾಪ್ಟರ್ಸ್ನ ನೋಡಿ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿವರೆಗೂ ನೋಡಿರೋ ಚಾಪ್ಟರ್ಸಲ್ಲಿ ನಮಗೆ ಅರ್ಥ ಆಗಿರೋದು ಏನಂದರೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಂದು ರೆಕಾರ್ಡಿಂಗ್ ಮಷಿನ್. ಅದರಲ್ಲಿ ನಾವು ಏನನ್ನೆಲ್ಲ ರೆಕಾರ್ಡ್ ಮಾಡ್ತೀವೋ ಅದೇ ನಮ್ಮ ಲೈಫಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ನಮ್ಮ ಬಗ್ಗೆ ಇನ್ನೊಬ್ಬರು ಹೇಗೆ ಅಂದ್ಕೊಳ್ಬೇಕು, ಹೇಗೆ ರಿಯಲೈಸ್ ಆಗಬೇಕು, ಹೇಗೆ ನಡ್ಕೊಳ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವೋ ಅದೇ ರೀತಿ ನಾವು ಅವ್ರ ಬಗ್ಗೆ ಅಂದ್ಕೊಳ್ಬೇಕು, ನಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ನಮ್ಮ ಜೊತೆ ಕೆಲಸ ಮಾಡೋ ಒಬ್ರ ಹತ್ರ ನಾವು ರೆಸ್ಪೆಕ್ಟಿಂದ ಗೌರವ ಕೊಟ್ಟು ಮಾತಾಡಿ ಅವ್ರಿಲ್ಲದೆ ಇರೋವಾಗ ಅವ್ರ ಬಗ್ಗೆ ಎನಿಮಿಟಿನ ಸ್ಪ್ರೆಡ್ ಮಾಡೋದು ಇಲ್ಲ ಮಾತಾಡೋದು ನಮ್ಮನ್ನ ನಾವೇ ಸ್ಪಾಯ್ಲ್ ಮಾಡ್ಕೊಳ್ಳೋ ಹಾಗೆ. ಅದು ನಮ್ಮ ಮನಸ್ಸಲ್ಲಿ ವಿಷವಾಗಿ ಬದಲಾಗಿ ನಮ್ಮಲ್ಲಿ ಇರೋ ಉತ್ಸಾಹ, ಗೈಡೆನ್ಸ್, ಒಳ್ಳೆತನ ಇದನ್ನೆಲ್ಲ ಕಿತ್ಕೊಳ್ಳುತ್ತೆ. ಇಂತಹ ಆಪೋಸಿಟ್ ಥಾಟ್ಸ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಡೀಪಾಗಿ ಹೋಗೋವಾಗ ನಮಗೆ ಲೈಫಲ್ಲಿ ಕಷ್ಟಗಳನ್ನ, ರೋಗಗಳನ್ನ ಕ್ರಿಯೇಟ್ ಮಾಡುತ್ತೆ. ಒಬ್ಬರ ಬಗ್ಗೆ ಒಂದನ್ನು ಡಿಸೈಡ್ ಮಾಡೋಕ್ಕೆ ಮೊದಲು ಅವ್ರ ಬಗ್ಗೆ ಥಿಂಕ್ ಮಾಡಬೇಕು. ಅವರ ಬಗ್ಗೆ ನಮ್ಮ ಮನಸ್ಸಲ್ಲೇ ಒಂದು ಡಿಸಿಷನ್ನ ಏರ್ಪಡಿಸ್ಕೊಳ್ಬೇಕು. ಅದರ ನಂತರನೇ ಡಿಸೈಡ್ ಮಾಡೋಕ್ಕಾಗುತ್ತೆ. ಹೀಗೆ ನಮ್ಮ ಸ್ವಂತ ಅನುಭವಗಳಿಂದ ಇನ್ನೊಬ್ಬರ ಮೇಲೆ ಉಂಟಾಗೋ ಥಾಟ್ಸ್ ಎಲ್ಲ ನಮ್ಮಿಂದ ಕ್ರಿಯೇಟ್ ಆಗಿರೋದೆ. ಯಾಕಂದರೆ ನಮ್ಮ ಮೈಂಡ್ ಒಂದು ಕ್ರಿಯೇಟಿವ್ ಮೀಡಿಯಮ್. ಹಾಗಾಗಿ ನಾವು ಇನ್ನೊಬ್ಬರ ಹತ್ರ ಮಾತಾಡೋವಾಗನೋ, ರಿಯಲೈಸ್ ಆಗೋವಾಗನೋ ಇಲ್ಲ ನಡ್ಕೊಳ್ಳೋವಾಗನೋ ಕೇರ್ಫುಲ್ಲಾಗಿರಬೇಕು. ನಾವು ಇನ್ನೊಬ್ಬರಿಗೆ ಎಷ್ಟರ ಮಟ್ಟಿಗೆ ಒಳ್ಳೆಯದು ಮಾಡ್ತೀವೋ ಅಷ್ಟೇ ಒಳ್ಳೆಯದು ನಮ್ಮನ್ನ ಬಂದು ಸೇರುತ್ತೆ. ಅದೇ ರೀತಿಯೇ ಕೆಟ್ಟದ್ದು ಸಹ. ಒಬ್ಬರು ಇನ್ನೊಬ್ಬರನ್ನು ಮೋಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ತನ್ನನ್ನು ತಾನೇ ಮೋಸ ಮಾಡ್ಕೊಳ್ಳೋ ಹಾಗೆ. ಯಾಕಂದರೆ ಆ ಮೋಸ ಯಾವುದಾದ್ರೂ ಒಂದು ರೂಪದಲ್ಲಿ, ಯಾವುದಾದ್ರೂ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅವ್ರಿಗೆ ಬಂದು ಸೇರುತ್ತೆ. ಸೊ ನಾವು ಈ ನಿಮಿಷದಿಂದಲೇ ನಮ್ಮನ್ನ ನಾವು ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಬೇಕು. ನಮ್ಮ ಸುತ್ತ ಇರೋರು, ಸಿಚುಯೇಷನ್ಸ್, ದಿನ ಆಗೋವಂಥ ವಿಷಯಗಳಿಗೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಬೇಕು. ಸರಿ, ನಾವು ಇವಾಗ ಒಂದು ಎಕ್ಸಾಂಪಲ್ನ ನೋಡೋಣ. ಈ ಎಕ್ಸಾಂಪಲಲ್ಲಿ ಇರೋರಿಗೆ ಡೈಲಿ ನ್ಯೂಸ್ ಪೇಪರ್ ಓದೋ ಅಭ್ಯಾಸ ಇದೆ. ಆ ನ್ಯೂಸ್ ಪೇಪರಲ್ಲಿ ಒಬ್ಬ ಪರ್ಟಿಕ್ಯುಲರ್ ಲೇಖಕರು ಬರೆಯೋ ಲೇಖನನ ಓದಿದ್ರೆ ಇವ್ರಿಗೆ ಡೈಲಿ ಕೋಪ ಬರುತ್ತೆ ಅಂತೆ. ಯಾಕಂದರೆ ಆ ಆರ್ಟಿಕಲಲ್ಲಿ ಆಪೋಸಿಷನ್ ಥಾಟ್ಸ್ ತುಂಬಿರುತ್ತೆ ಅಂತೆ. ಹೀಗೆ ಕೋಪ ಬರೋವಾಗೆಲ್ಲ ಅದನ್ನು ಹಾಗೆ ಅಡಗಿಸ್ಕೊಂಡಿದ್ದರಿಂದ ದಿನಗಳಾಗ್ತಾ ಇದ್ದಂತೆ ಇವ್ರಿಗೆ ರಕ್ತಸ್ರಾವ ಆಗೋಕ್ಕೆ ಶುರುವಾಗಿದೆ. ಅದು ಕ್ಯೂರ್ ಆಗೋಕ್ಕೆ ಎಮೋಷ್ನಲ್ ರೀಕಂಡೀಷನಿಂಗ್ ಮಾತ್ರನೇ ಒಂದೇ ಒಂದು ದಾರಿ ಅಂತ ಅವರ ಡಾಕ್ಟರ್ ಅವ್ರಿಗೆ ಹೇಳಿದರು. ಅದನ್ನು ತಿಳ್ಕೊಂಡ ಅವರ ವೈಫ್ ಟ್ರೀಟ್ಮೆಂಟ್ಗೋಸ್ಕರ ಈ ಆಥರ್ನ ಅಪ್ರೋಚ್ ಮಾಡಿದ್ದಾರೆ. ಅವರು ಅವರ ಭಾವನೆಗಳನ್ನ ಪ್ರಾಪರಾಗಿ ಇಟ್ಕೊಳ್ಳದೆ ಇದ್ದಿದ್ದರಿಂದಾನೇ ಅವರು ಈ ಕಾಯಿಲೆಗೆ ಗುರಿಯಾಗಿದ್ದಾರೆ ಅನ್ನೋದನ್ನು ಆಥರ್ ಅವ್ರಿಗೆ ತಿಳಿಯಪಡಿಸಿದ್ರು. ಅದು ಮಾತ್ರ ಅಲ್ಲದೆ ಅವರ ಭಾವನೆಗಳನ್ನ ಹೇಗೆ ಪ್ರಾಪರ್ ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ಆಥರ್ ಹೇಳ್ತಾರೆ. ಅಂದರೆ ಒಬ್ಬ ಲೇಖಕನಿಗೆ ಬರೆಯೋ ಸ್ವತಂತ್ರ ಇದೆ ಅನ್ನೋ ವಿಷಯನ ಇವರು ಒಪ್ಕೊಳ್ಬೇಕು. ಅದೇ ರೀತಿ ಆ ಆರ್ಟಿಕಲಲ್ಲಿರೋ ಅಪೋಸಿಷನ್ ಥಾಟ್ಸ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಒಂದು ಲೆಟರ್ನ ಮೂಲಕ ಆ ರೈಟರ್ಗೆ ತಿಳಿಯಪಡಿಸ್ಬೋದು. ಸೊ ಆ ಲೆಟರ್ನ ಮೂಲಕ ಆ ಲೇಖಕನಿಗೆ ಇವರು ಬರೆಯೋ ಸ್ವತಂತ್ರ ಕೊಟ್ಟಿದ್ದಾರೆ. ಆಲ್ಸೋ ಅವರ ಥಾಟ್ಸ್ಗೆ ಇವರು ಒಪ್ಕೊಳ್ಳೋದಿಲ್ಲ ಅನ್ನೋದನ್ನು ತಿಳಿಯಪಡಿಸಿದ್ದಾರೆ. ಸೊ ಆಥರ್ ಹೇಳ್ದಂಥ ಈ ಸಿಂಪಲ್ ನಿಜನ ಅರ್ಥ ಮಾಡಿಕೊಂಡು ರಿಯಲೈಸ್ ಆದ ಅವರು ಅದರ ನಂತರ ಯಾವ ಆರ್ಟಿಕಲ್ಸ್ನ ಓದಿದ್ರು ಅದರಲ್ಲಿರೋ ಆಪೋಸಿಟ್ ಥಾಟ್ಸ್ಗೆ ಕೋಪ ಮಾಡ್ಕೊಳ್ದೆ ಇವ್ರನ್ನ ಡಿಸ್ಟರ್ಬ್ ಮಾಡದೆ ನೋಡಿಕೊಂಡ್ರು. ಹೀಗೆ ಅವರ ಮೈಂಡ್ನ ಟ್ರೈನ್ ಮಾಡಿ ದಿನಗಳಾಗ್ತಿದ್ದಂತೆ ರಕ್ತಸ್ರಾವ ಕಾಯಿಲೆ ಕಂಪ್ಲೀಟಾಗಿ ಕ್ಯೂರ್ ಆಯಿತು. ಸರಿ, ಇವಾಗ ಎರಡನೇ ಎಕ್ಸಾಂಪಲ್ನ ನೋಡೋಣ. ಈ ಎಕ್ಸಾಂಪಲಲ್ಲಿ ಬರೋ ಲೇಡಿ ಒಂದು ಆಫೀಸಲ್ಲಿ ಪ್ರೈವೇಟ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಿದ್ರು. ಅವರ ಕೆಳಗೆ ಕೆಲಸ ಮಾಡೋ ಎಲ್ಲ ಹುಡುಗಿರ ಹತ್ರ ಇವರು ರೂಡಾಗಿ, ರಗಡಾಗಿ ನಡ್ಕೊಂಡ್ರು. ಅದಕ್ಕೆ ಕಾರಣ ಏನಂದರೆ, ಇವರು ಇಲ್ಲದೇ ಇರೋ ಟೈಮಲ್ಲಿ ಆ ಹುಡುಗಿರು ಇವ್ರ ಬಗ್ಗೆ ಗಾಸಿಪ್ಸ್ ಹೇಳೋದು, ಸುಳ್ಳಾದ ವಿಷಯಗಳನ್ನ ಸ್ಪ್ರೆಡ್ ಮಾಡಿದ್ರಿಂದ ಅವರ ಮೇಲೆ ಇವರು ಹೇಟ್ನ ಬೆಳೆಸ್ಕೊಂಡ್ರು. ಅದನ್ನ ಎಕ್ಸ್ಪ್ರೆಸ್ ಮಾಡೋ ವಿಧವಾಗಿ ಆ ಹುಡುಗಿರ ಹತ್ರ ಇವರು ಗರ್ವದಿಂದ ಆರ್ಡರ್ ಮಾಡಿಕೊಂಡು ಇರಿಟೇಟೆಡ್ ಬಿಹೇವಿಯರಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಇವ್ರನ್ನ ಇನ್ನೂ ಇರಿಟೇಟ್ ಮಾಡೋ ವಿಧವಾಗಿ ಆ ಹುಡುಗಿರು ಇವ್ರು ಹೇಳೋ ಯಾವ ಕೆಲಸನೂ ಮಾಡದೆ ಇವ್ರಿಗೆ ಕಷ್ಟಗಳನ್ನ ಕೊಡೋಕ್ಕೆ ಶುರು ಮಾಡಿದ್ರು. ಆ ಕಷ್ಟಗಳನ್ನ ಹೇಗಾದರೂ ಸರಿ ಮಾಡಬೇಕು ಅಂತ ಅಂದ್ಕೊಂಡ ಈ ಲೇಡಿ ನಮ್ಮ ಆಥರ್ನ ಹತ್ರ ಒಂದು ಸೊಲ್ಯೂಷನ್ ಕೇಳಿ ಅಪ್ರೋಚ್ ಮಾಡ್ತಾರೆ. ಇವರ ವಿಷಯದಲ್ಲಿ ಆಥರ್ ಅವ್ರಿಗೆ ಹೇಳಿ ಅರ್ಥ ಮಾಡಿಸಿರೋ ವಿಷಯ ಏನಂದರೆ, ನಿಮ್ಮ ಆಫೀಸಲ್ಲಿ ಎಲ್ಲರೂ ನಿಮಗೆ ದುಃಖ ಮತ್ತು ಕಷ್ಟವನ್ನು ಕೊಡ್ತಿದ್ದಾರಂದರೆ ಅದೆಲ್ಲ ಅವ್ರ ಹತ್ರದಿಂದ ಬರ್ತಿಲ್ಲ, ನಿಮ್ಮಿಂದ ಕ್ರಿಯೇಟ್ ಆಗೋದೆ.
ಯಾಕಂದರೆ ದುಃಖ ಮತ್ತು ಕಷ್ಟ ಅನ್ನೋ ಥಾಟ್ಸ್ನ ವೈಬ್ರೇಷನ್ಸ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಡೀಪಾಗಿ ಸ್ಟೋರ್ ಆಗಿರೋದ್ರಿಂದ ಅದಕ್ಕೆ ರೆಸ್ಪಾಂಡ್ ಮಾಡೋ ವಿಧವಾಗಿ ದುಃಖ ಮತ್ತು ಕಷ್ಟಗಳನ್ನ ಕೊಡೋ ವಿಷಯಗಳನ್ನ ನಿಮ್ಮ ಸುತ್ತ ಇರೋ ಎಲ್ಲರೂ ತಂದು ಸೇರಿಸ್ತಿದ್ದಾರೆ. ಸೊ ಅದನ್ನು ಸರಿಪಡಿಸ್ಕೊಳ್ಬೇಕಂದ್ರೆ ಅವ್ರನ್ನ ನಾವು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಚೇಂಜ್ ಮಾಡಿಕೊಂಡ್ರೇ ಸಾಕು, ಅದೆಲ್ಲ ಸರಿ ಹೋಗುತ್ತೆ. ಅಂದರೆ ನಿಮ್ಮ ಬಿಹೇವಿಯರ್ನ ಚೇಂಜ್ ಮಾಡಿಕೊಂಡ್ರೇ ಸಾಕು, ನಿಮಗೆ ಇರೋ ದುಃಖ ತಾನಾಗೆ ಮರೆಯಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಒಂದು ಪ್ರೇಯರ್ನೂ ಅವರು ಹೇಳಿಕೊಟ್ರು. ಆ ಪ್ರೇಯರ್ ಏನಂದರೆ, ನನ್ನ ಆಲೋಚನೆಗಳು, ಮಾತುಗಳು, ಕೆಲಸದಲ್ಲಿ ಇವೆಲ್ಲದರಲ್ಲೂ ಪ್ರೀತಿ, ತಾಳ್ಮೆ ತುಂಬಿದೆ. ನನ್ನ ಗಾಸಿಪ್ ಮಾಡೋರ್ಗೂ ನಾನು ಪ್ರೀತಿ, ಕರುಣೆನ ಸ್ಪ್ರೆಡ್ ಮಾಡ್ತೀನಿ. ನನ್ನ ಆಲೋಚನೆಗಳಲ್ಲಿ ಪ್ರಶಾಂತತೆ, ಒಳ್ಳೆತನ ಇವು ಯಾವಾಗಲೂ ಇರುತ್ತೆ. ಈ ಪ್ರೇಯರ್ನ ಬೆಳಗ್ಗೆ ಎದ್ದ ನಂತರ ಮತ್ತು ರಾತ್ರಿ ಮಲಗೋವಾಗ ಒಂದು ಲುಲ್ಲಬಿ ಹಾಗೆ ಹೇಳಿಕೊಂಡು ಇಲ್ಲ ಹಾಡೋಕ್ಕೆ ಹೇಳಿದ್ದಾರೆ. ಸೊ ಈ ಪ್ರೇಯರ್ನ ಹೇಳ್ತಾ ದಿನಗಳಾಗ್ತಿದ್ದಂತೆ ಅವರ ಮನಸ್ಸಿನ ದುಃಖ ಮರೆಯಾಗಿ ಆ ಹುಡುಗಿರೆಲ್ಲ ಇವರು ಕೊಡೋ ಎಲ್ಲ ಕೆಲಸಗಳನ್ನ ಕರೆಕ್ಟಾಗಿ ಮಾಡೋಕ್ಕೆ ಶುರು ಮಾಡಿದ್ರು. ಅಂದರೆ ಅವರು ಫ್ರೆಂಡ್ಲಿ ಕೋವರ್ಕರ್ಸ್ ಆಗಿ ಬದಲಾಗ್ಬಿಟ್ರು. ಸೊ ನಮ್ಮ ಭಾವನೆಗಳನ್ನ ಬದಲಾಯಿಸ್ಕೊಂಡ್ರೇ ನಮ್ಮ ಸುತ್ತ ನಡೆಯೋ ವಿಷಯಗಳೆಲ್ಲ ತಾನಾಗೆ ಬದಲಾಗುತ್ತೆ. ಸರಿ, ಇವಾಗ 3ನೇ ಎಕ್ಸಾಂಪಲ್ನ ನೋಡೋಣ. ಇದರಲ್ಲೇ ಇರೋ ಸೇಲ್ಸ್ ಮ್ಯಾನ್ ಅವರ ಸೇಲ್ಸ್ ಮ್ಯಾನೇಜರ್ನ ಜೊತೆ ಸೇರಿ ಕೆಲಸ ಮಾಡುವಾಗ ಉಂಟಾಗೋ ಕಷ್ಟಗಳಿಂದ ದೂರ ಆಗೋಕ್ಕೆ ಒಂದು ಸೊಲ್ಯೂಷನ್ ಕೇಳಿ ಈ ಆಥರ್ನ ಅಪ್ರೋಚ್ ಮಾಡಿದ್ದಾರೆ. ಈ ಸೇಲ್ಸ್ ಮ್ಯಾನ್ ಅವರ ಕಂಪನಿಯಲ್ಲಿ 10 ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ವರ್ಕ್ ಮಾಡೋ ಬೇರೆ ಸೇಲ್ಸ್ ಪರ್ಸನ್ಸ್ಗಿಂತ ಇವರ ವರ್ಕ್ ಬೆಸ್ಟಾಗಿದ್ದರೂ ಇಲ್ಲಿವರೆಗೂ ಆ ಮ್ಯಾನೇಜರ್ ಇವ್ರಿಗೆ ಒಂದು ಅಪ್ರಿಸಿಯೇಷನ್ ಆಗಲಿ ಇಲ್ಲ ಪ್ರಮೋಷನ್ ಆಗಲಿ ಕೊಟ್ಟಿದ್ದೇ ಇಲ್ಲ. ಬದಲಾಗಿ ಆ ಸೇಲ್ಸ್ ಮ್ಯಾನೇಜರ್ ಈ ಸೇಲ್ಸ್ ಮ್ಯಾನ್ ಜೊತೆ ತುಂಬ ರೂಡಾಗಿ ನಡ್ಕೊಂಡಿದ್ದಾರೆ. ಮೀಟಿಂಗ್ಸ್, ಕಾನ್ಫರೆನ್ಸಲ್ಲೆಲ್ಲ ಇವರು ಕೊಡೋ ಐಡಿಯಾಸ್ನ ಕಿಂಡಲ್ ಮಾಡಿ ಇವ್ರನ್ನ ಇನ್ಸಲ್ಟ್ ಮಾಡಿದ್ದಾರೆ. ಸೊ ಇವ್ರಿಗೆ ಈ ಆಥರ್ ಹೇಳಿ ಅರ್ಥ ಮಾಡಿಸಿರೋ ವಿಷಯ ಏನಂದರೆ, ಅವರ ಕಷ್ಟಕ್ಕೆ ಕಾರಣ ಅವರೇ. ಅವರು ಯಾವ ಸ್ಕೇಲಿಂದ ಅವರ ಸೇಲ್ಸ್ ಮ್ಯಾನೇಜರ್ನ ಅಳತೆ ಮಾಡಿದ್ರೋ ಅದೇ ಸ್ಕೇಲಿಂದನೇ ಆ ಮ್ಯಾನೇಜರ್ ಇವ್ರನ್ನ ಅಳೆದಿದ್ದಾರೆ. ಅಂದರೆ ಆ ಸೇಲ್ಸ್ ಮ್ಯಾನೇಜರ್ ಒಬ್ಬ ಕೋಪಿಷ್ಟ, ತುಂಬ ರೂಡಾಗಿ ಬಿಹೇವ್ ಮಾಡ್ತಾನೆ ಅಂತ ಇವರು ಡಿಸೈಡ್ ಆಗಿದ್ದಾರೆ. ಅದರಿಂದ ಆ ಸೇಲ್ಸ್ ಮ್ಯಾನೇಜರ್ನ ಮೇಲೆ ಕೋಪ, ವಿರೋಧ ಉಂಟಾಯಿತು. ಸೊ ಇವರು ಕೆಲಸದಿಂದ ಮನೆಗೆ ಹೋಗೋವಾಗ ಆ ಟೈಮಲ್ಲಿ ಸೇಲ್ಸ್ ಮ್ಯಾನೇಜರ್ನ ಬಗ್ಗೆ ಇವರು ಈ ರೀತಿ ನನ್ನ ಅಪೋಸ್ ಮಾಡ್ತಾರೆ, ನನ್ನ ಹತ್ರ ರೂಡಾಗಿ ಬಿಹೇವ್ ಮಾಡ್ತಾರೆ ಅನ್ನೋ ರೀತಿ ಸೆಲ್ಫ್ ಟಾಕ್ಸ್ ಮಾಡಿದ್ರಿಂದ ಆ ಭಾವನೆಗಳೇ ಇವ್ರನ್ನ ಬಂದು ಸೇರಿದೆ. ಅವರ ಭಾವನೆಗಳನ್ನ ಅವರು ನಾಶ ಮಾಡ್ಕೊಳ್ತಿದ್ದನ್ನು ಅವರು ರಿಯಲೈಸ್ ಆಗ್ತಾರೆ. ಅದರಿಂದ ಹೊರಗೆ ಬರೋಕ್ಕೆ ಈ ಆಥರ್ ಹೇಳಿರೋ ಪ್ರೇಯರ್ನ ಮಲಗೋಕ್ಕೆ ಮುಂಚೆ ಲುಲ್ಲಬಿ ಹಾಗೆ ಹೇಳ್ಕೊಂಡು ಮಲಗ್ತಾರೆ. ಬೆಳಗ್ಗೆ ಎದ್ದ ನಂತರ ಸಹ ಹೇಳ್ತಾ ಬಂದರು. ಆ ಪ್ರೇಯರ್ ಏನಂದರೆ, ನನ್ನ ಸೇಲ್ಸ್ ಮ್ಯಾನೇಜರ್ನ ಬಗ್ಗೆ ನಾನು ಅಂದ್ಕೊಳ್ಳೋ ಎಲ್ಲ ಭಾವನೆಗಳಿಗೆ ನಾನೇ ಜವಾಬ್ದಾರ. ನನ್ನ ಸೇಲ್ಸ್ ಮ್ಯಾನೇಜರ್ ಇದಕ್ಕೆ ಜವಾಬ್ದಾರರಲ್ಲ. ನನ್ನ ಸೇಲ್ಸ್ ಮ್ಯಾನೇಜರ್ಗೆ ಶಾಂತಿ, ಸಂತೋಷ, ಆರೋಗ್ಯ, ಸಕ್ಸಸ್ ಇವೆಲ್ಲ ಬಂದು ಸೇರಬೇಕು ಅಂತ ನಾನು ಬೇಡ್ಕೊಳ್ತೀನಿ. ಆ ಪ್ರೇಯರ್ ಮಾತ್ರ ಅಲ್ಲದೆ ಒಂದು ಮೆಂಟಲ್ ಇಮ್ಯಾಜಿನೇಷನ್ ಸಹ ನಮ್ಮ ಆಥರ್ ಇವ್ರಿಗೆ ಹೇಳ್ತಾರೆ. ಅಂದರೆ ಸೇಲ್ಸ್ ಮ್ಯಾನೇಜರ್ ಆ ಸೇಲ್ಸ್ ಮ್ಯಾನ್ನ ಕರೆದು ಕಂಗ್ರ್ಯಾಚುಲೇಟ್ ಮಾಡೋ ಹಾಗೆ, ಅವರ ಐಡಿಯಾಸ್ನ ಅಪ್ರಿಷಿಯೇಟ್ ಮಾಡೋ ಹಾಗೆ, ಅವ್ರಿಗೆ ಒಂದು ಪ್ರಮೋಷನ್ ಕೊಡೋ ಹಾಗೆ ಇಮ್ಯಾಜಿನೇಷನ್ ಮಾಡೋಕ್ಕೆ ಹೇಳಿದರು. ಈ 2 ಮೆಥಡ್ಸ್ನ ಸೇಲ್ಸ್ ಮ್ಯಾನ್ ಫಾಲೋ ಮಾಡ್ತಿದ್ರು. ಸ್ವಲ್ಪ ದಿನಗಳ ನಂತರ ಸೇಲ್ಸ್ ಮ್ಯಾನೇಜರ್ ಸೇಲ್ಸ್ ಮ್ಯಾನ್ನ ಸ್ಯಾನ್ ಫ್ರಾನ್ಸಿಸ್ಕೋಗೆ ಕರೆದು ಅವರ ಎಲ್ಲ ಐಡಿಯಾಸ್ನ ಅಪ್ರಿಷಿಯೇಟ್ ಮಾಡಿ ಒಂದು ಹೊಸ ಡಿವಿಷನ್ಗೆ ಸೇಲ್ಸ್ ಮ್ಯಾನೇಜರ್ ಆಗಿ ಪ್ರಮೋಷನ್ ಕೊಟ್ಟು ಅವ್ರಿಗೆ ಸ್ಯಾಲ್ರಿಯಲ್ಲಿ ಹೈಕ್ ಸಹ ಮಾಡಿದ್ರು. ಸೊ ಇನ್ನೊಬ್ಬರನ್ನ ಯಾವ ಸ್ಕೇಲಿಂದ ನಾವು ಮೆಷರ್ ಮಾಡ್ತೀವೋ ಅದೇ ರೀತಿಯೇ ಅವರು ನಮ್ಮನ್ನ ಮೆಷರ್ ಮಾಡ್ತಾರೆ. ಸರಿ, ಸಿಗ್ಮಂಡ್ ಫ್ರೆಡ್ ಅನ್ನೋರು ಸೈಕೋ ಅನಾಲಿಸಿಸ್ನ ಆಸ್ಟ್ರಿಯನ್ ಫೌಂಡರ್. ಅವರು ಏನು ಹೇಳಿದ್ದಾರೆ ಅಂದರೆ, ಯಾರಿಗೆ ಪ್ರೀತಿ ಇಲ್ವೋ ಅವರು ಕಾಯಿಲೆ ಬಿದ್ದು ಸಾಯ್ತಾರೆ ಅಂತ ಹೇಳಿದ್ದಾರೆ. ಪ್ರೀತಿ ಅನ್ನೋದು ಅಂಡರ್ಸ್ಟ್ಯಾಂಡಿಂಗ್ಸ್, ಒಳ್ಳೆತನ, ಮರ್ಯಾದೆ, ಆಧ್ಯಾತ್ಮಿಕ ಇವೆಲ್ಲವನ್ನು ಒಳಗೊಂಡಿದೆ. ನಾವು ಎಷ್ಟರ ಮಟ್ಟಿಗೆ ಲವ್ ಸ್ಪ್ರೆಡ್ ಮಾಡ್ತೀವೋ ಅದು ಅಷ್ಟರ ಮಟ್ಟಿಗೆ ನಮ್ಮನ್ನ ಬಂದು ಸೇರುತ್ತೆ. ಅದೇ ಅವರ ಈಗೋನ ನಾವು ಪಂಚರ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅವರ ಒಳ್ಳೆತನನ ನಾವು ಸಂಪಾದಿಸೋಕ್ಕಾಗಲ್ಲ. ಯಾಕಂದರೆ ಈ ಪ್ರಪಂಚದಲ್ಲಿ ಎಲ್ರಿಗೂ ಪ್ರೀತಿ, ಅಪ್ರಿಸಿಯೇಷನ್, ಇಂಪಾರ್ಟೆನ್ಸ್ ಇದೆಲ್ಲನೂ ಅವಶ್ಯಕತೆ ಇರೋದು. ಅದಕ್ಕೆ ಒಂದು ಎಕ್ಸಾಂಪಲ್ನ ನೋಡೋಣ. ಈ ಎಕ್ಸಾಂಪಲಲ್ಲಿ ಒಬ್ಬ ಆ್ಯಕ್ಟರ್ ಅವರ ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ಟೈಮಲ್ಲಿ ಆಡಿಯನ್ಸ್ ಎಲ್ಲರೂ ಕಿರ್ಚಾಡಿ ಅವ್ರನ್ನ ಇನ್ಸಲ್ಟ್ ಮಾಡಿಬಿಟ್ರು. ಅದಕ್ಕೆ ತಕ್ಕಂತೆ ಆ ಡ್ರಾಮಾದ ಸ್ಕ್ರಿಪ್ಟ್ ಆಗಲಿ ಇಲ್ಲ ಅದರಲ್ಲಿ ಅವರ ರೋಲ್ ಆಗಲಿ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಈ ಇನ್ಸಿಡೆಂಟ್ನ ನಂತರ ಆಡಿಯನ್ಸ್ನ ಅವರು ತುಂಬ ಹೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ಆಡಿಯನ್ಸ್ ಅನ್ನೋರು ಸ್ಟುಪಿಡ್ಸ್, ಬುದ್ಧಿ ಇಲ್ಲದೆ ಇರೋರು, ಮೋಸ ಹೋಗೋರು ಅಂತೆಲ್ಲ ಬೈದರು. ನಂತರ ಸ್ಟೇಜ್ ಪರ್ಫಾರ್ಮೆನ್ಸ್ನ ಮಾಡೋದು ಬಿಟ್ಟು ಒಂದು ಮೆಡಿಕಲ್ ಶಾಪಲ್ಲಿ 1 ಇಯರ್ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ಒಂದು ದಿನ ಅವರ ಫ್ರೆಂಡ್ ಒಬ್ಬರು ನ್ಯೂಯಾರ್ಕ್ ಸಿಟಿಯಲ್ಲಿರೋ ಟೌನ್ ಹಾಲಲ್ಲಿ ನಡೀತಿರೋ ಲೆಕ್ಚರ್ಗೆ ಕರ್ಕೊಂಡೋದ್ರು. ಆ ಲೆಕ್ಚರ್ನ ಟಾಪಿಕ್ ನಮ್ಮ ಜೊತೆ ನಾವು ಅಭ್ಯಾಸವಾಗೋದು ಹೇಗೆ.
ಆ ಲೆಕ್ಚರ್ನ ಕೇಳಿದ ನಂತರ ಅವರ ಲೈಫ್ ಕಂಪ್ಲೀಟಾಗಿ ಚೇಂಜ್ ಆಗೋಯ್ತು. ಆ ಲೆಕ್ಚರಲ್ಲಿ ಹೇಳಿದ ಹಾಗೆ ಅವರು ಆಡಿಯನ್ಸ್ಗೆ ಪ್ರೀತಿ ಮತ್ತು ಒಳ್ಳೆತನವನ್ನು ಕೊಟ್ಟರು. ಪ್ರತಿದಿನ ರಾತ್ರಿ ಪ್ರೇ ಮಾಡಿ ಇಮ್ಯಾಜಿನೇಷನ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ಸ್ಟೇಜ್ ಪರ್ಫಾರ್ಮೆನ್ಸಸ್ಗೆ ಹೋಗೋಕ್ಕೆ ಶುರು ಮಾಡಿದ್ರು. ಒಂದೊಂದು ಸ್ಟೇಜ್ ಪರ್ಫಾರ್ಮೆನ್ಸ್ಗೂ ಮುಂಚೆ ಆಡಿಯನ್ಸ್ಗೆ ಪ್ರೀತಿ ವೈಬ್ರೇಷನ್ಸ್ನ ಕಳಿಸ್ತಾರಂತೆ. ನಂತರ ಅವರೊಂದು ದೊಡ್ಡ ಆ್ಯಕ್ಟರ್ ಆಗೋದ್ರು. ಆಡಿಯನ್ಸ್ ಕಡೆಯಿಂದ ಯಾವಾಗಲೂ ಪ್ರೀತಿ ಮತ್ತು ಮರ್ಯಾದೆ ತುಂಬಿತ್ತಂತೆ. ಸರಿ, ಇವಾಗ ಡಿಫಿಕಲ್ಟ್ ಪೀಪಲ್ನ ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದನ್ನ ನೋಡೋಣ. ಬೇಜಾರಿಗೆ ಯಾವಾಗಲೂ ಒಂದು ಕಂಪನಿ ಬೇಕು ಅನ್ನೋ ವಿಷಯವನ್ನು ನಮ್ಮ ಆಥರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಂದರೆ ಹೇಟ್ ಮಾಡೋ ಅಂಥ ಬ್ರೇಕ್ ಆದವರು, ಕ್ರಿಟಿಸೈಸ್ ಮಾಡೋರು, ಇರಿಟೇಟೆಡ್ ಗುಣ ಇರೋ ಮನುಷ್ಯರು, ಇವ್ರಿಗೆ ಯಾರಾದರೂ ಖುಷಿಯಾಗಿ ನೆಮ್ಮದಿಯಾಗಿದ್ದರೆ ಇಷ್ಟ ಆಗಲ್ಲ. ಅವ್ರ ಮೇಲೆ ಹೇಟ್ರೇಟ್ ತೋರಿಸ್ತಾರೆ, ಕ್ರಿಟಿಸೈಸ್ ಮಾಡ್ತಾರೆ, ಆರ್ಡರ್ ಮಾಡ್ತಾರೆ, ಚೀಪಾಗಿ ಮಾತಾಡ್ತಾರೆ. ಯಾಕಂದರೆ ಅವರ ಆ್ಯಟಿಟ್ಯೂಡ್ ಹೇಗಿರುತ್ತೆ ಅಂದರೆ, ನಾನಿಷ್ಟು ದುಃಖದಲ್ಲಿರುವಾಗ ಇವರು ಮಾತ್ರ ಹೇಗೆ ಖುಷಿಯಾಗಿರ್ಬೋದು, ಸೊ ನನ್ನ ಲೆವೆಲ್ಗೆ ಇವ್ರನ್ನ ನಾನು ಎಳಿತೀನಿ. ಅಂದರೆ ಅವರ ದುಃಖಕ್ಕೆ ಒಂದು ಕಂಪನಿ ಅವಶ್ಯಕತೆ ಇದೆ. ಸೊ ಆ ವಿಷಯನ ನಾವು ಅರ್ಥ ಮಾಡಿಕೊಂಡು ಅವರ ನೆಗೆಟಿವ್ ವೈಬ್ರೇಷನಿಂದ ತಪ್ಪಿಸ್ಕೊಳ್ಳೋಕ್ಕೆ ನಾವು ಕಾಮಾಗಿ ಇರಬೇಕು. ಸರಿ, ಸಹಾನುಭೂತಿ, ಎಂಪತಿ ಅನ್ನೋದು ಹ್ಯೂಮನ್ ರಿಲೇಷನ್ಸಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನ ನೋಡೋಣ. ಆಥರ್ ಅದಕ್ಕೊಂದು ಎಕ್ಸಾಂಪಲ್ ಹೇಳಿದ್ದಾರೆ. ಈ ಎಕ್ಸಾಂಪಲಲ್ಲಿ ಬರೋ ಒಂದು ಹುಡುಗಿ ಅವಳ ಆಫೀಸಲ್ಲಿ ಕೆಲಸ ಮಾಡೋ ಒಂದು ಹುಡುಗಿನ ತುಂಬ ಹೇಟ್ ಮಾಡಿದ್ಲು. ಯಾಕಂದರೆ ಆ ಕೊಲೀಗ್ ಇವಳಿಗಿಂತ ತುಂಬ ಬ್ಯೂಟಿಫುಲ್ಲಾಗಿ, ರಿಚ್ ಆಗಿ, ಖುಷಿಯಾಗಿ ಇದ್ಲು. ಸಾಲದೆ ಇರೋಕ್ಕೆ ಆ ಕಂಪನಿಯ ಬಾಸ್ನ ಸಹ ಮದುವೆ ಮಾಡಿಕೊಂಡ್ಳು. ಅದೆಲ್ಲ ಆದಮೇಲೆ ಒಂದು ದಿನ ಒಂದು ಫಿಸಿಕಲಿ ಚಾಲೆಂಜ್ಡ್ ಮಗು ಬಂದು ಆ ಬ್ಯೂಟಿಫುಲ್ ಹುಡುಗಿಯ ಬಳಿ ಹೋಗೋದನ್ನು ಇವಳು ಅಬ್ಸರ್ವ್ ಮಾಡ್ತಾಳೆ. ಆ ಮಗು ಅವಳನ್ನ ಹಗ್ ಮಾಡಿಕೊಂಡು, ಅಮ್ಮ, ನನಗೆ ಈ ಹೊಸ ಅಪ್ಪ ಇಷ್ಟ ಆಗಿದ್ದಾರೆ, ಅವರು ಈಸ್ಕೊಟ್ಟ ಹೊಸ ಟಾಯ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ಖುಷಿ ಪಡೋದನ್ನ ಅಬ್ಸರ್ವ್ ಮಾಡ್ತಾಳೆ. ತನ್ನ ಮಗು ಖುಷಿ ಪಡೋದನ್ನ ನೋಡಿ ಅವರಮ್ಮ ಖುಷಿಪಟ್ಟು ಆ ಮಗುನ ಹಗ್ ಮಾಡ್ಕೊಳ್ತಾಳೆ. ಅದನ್ನು ನೋಡಿದ ಹುಡುಗಿಗೆ ತನ್ನ ಕೊಲೀಗ್ಗೆ ಫಿಸಿಕಲಿ ಚಾಲೆಂಜ್ ಮಗು ಇದೆಯಾ ಅನ್ನೋ ವಿಷಯ ಆಘಾತವನ್ನು ಉಂಟು ಮಾಡ್ತು. ಅದರಿಂದ ಅವಳ ಕೊಲೀಗ್ ಮೇಲೆ ಒಂದು ಎಂಪತಿ ಬಂತು. ನಂತರ ಅವ್ರಿಗೆ ಇದ್ದಂಥ ಹೇಟ್ ಮಾಯ ಆಗೋಯ್ತು. ಓಕೆ, ಸಮಾಧಾನ ಮಾಡೋದು ಯಾವಾಗಲೂ ಸಕ್ಸಸ್ ಆಗಲ್ಲ ಅನ್ನೋದನ್ನು ನಮ್ಮ ಆಥರ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಕೆಲವರು ಕೋಪ ಮಾಡಿಕೊಂಡು ಕಿರುಚಾಡಿ ಕೆಲಸನ ಸಾಧಿಸ್ಕೊಳ್ತಾರೆ. ಇನ್ನು ಕೆಲವರು ಅಳ್ತಾ ಕಾರ್ಯ ಸಾಧಿಸ್ತಾರೆ. ಇನ್ನು ಕೆಲವರು ನನಗೆ ಹಾರ್ಟ್ ಅಟ್ಯಾಕ್ ಬಂತು, ಅದು ಬಂತು, ಇದು ಬಂತು ಅಂತಾನೆ ಕಾರ್ಯ ಸಾಧಿಸ್ತಾರೆ. ಅಂಥವರು ಡಿಕ್ಟೇಟರ್ಸ್. ಅವ್ರಿಗೆ ಏನು ಬೇಕೋ ಅದನ್ನ ಪಡ್ಕೊಳ್ಳೋಕ್ಕೆ ಕೆಲವು ತಂತ್ರಗಳನ್ನ ಉಪಯೋಗಿಸ್ತಾರೆ. ಇನ್ನೊಬ್ಬರನ್ನ ಸ್ಲೇವ್ ಮಾಡ್ಕೊಳ್ತಾರೆ. ಅಂಥವರಿಂದ ನಾವು ತುಂಬ ಕೇರ್ಫುಲ್ಲಾಗಿರಬೇಕು. ಯಾವುದು ಸರಿನೋ ಅದನ್ನೇ ನಾವು ಮಾಡಬೇಕು. ಅದನ್ನ ಮಾಡೋಕ್ಕೆ ಅವರು ಅಡ್ಡವಾಗಿದ್ದರೆ ಅವ್ರಿಗೆ ಕಾಮಾಗಿ ಅರ್ಥ ಮಾಡಿಸ್ಬೇಕು. ಸೊ ಈ ಚಾಪ್ಟರ್ನ ಸಮ್ಮರಿ ಏನಂದರೆ, ನಾವು ಇನ್ನೊಬ್ಬರನ್ನ ಬಗ್ಗೆ ಹೇಗೆ ಥಿಂಕ್ ಮಾಡ್ತೀವೋ ಹಾಗೆ ಅವರು ನಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ಸೊ ಇನ್ನೊಬ್ಬರ ಬಗ್ಗೆ ನಮಗೆ ಇರೋ ಆಲೋಚನೆ, ಮಾತು, ಬಿಹೇವಿಯರಲ್ಲಿ ಪ್ರೀತಿ, ಒಳ್ಳೆತನ ತುಂಬಿರಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಮಿಸ್ ಮಾಡದೆ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ನಿಮ್ಮ ಲೈಫಲ್ಲಿ ಈ ರೀತಿ ಆಗಿರೋ ಯಾವುದಾದ್ರೂ ಒಂದು ಇನ್ಸಿಡೆಂಟ್ನ ಶೇರ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.